ನೋಡ್ರಿ ಮತ್ತ ಈಗ ಧನಿಯಾ ಯಾವಾಗ ನಿಂದಿರ್ಬೇಕಿದು ಮಳಿ ಇನ್ನವನ ಅಲ್ಲಿ ನೋಡಿ ಕಬೂತರ್ಗಳು ಹೆಂಗ್ ಕೂತಾವ ನದಿಗಳು ಹೊಲತ್ತಾವ ನೋಡ್ರಿ ನದಿಗಳು रिद्धि तुम कहाँ से आए हो? ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ನೋಡ್ರಿ ಫ್ರೆಂಡ್ಸ್ ಬಳಿ ಎದ್ರ ಬಳಿ ಬಿಟ್ಟದ ಹೆಂಗ್ ಮಾಡ್ಬೇಕು ಹೇಳಿ ನೋಡಮ್ನ ಬೆಳಗ್ಗೆ ನೋಡ್ರಿ ಗೋಮಾತದ ಈಗ ದರ್ಶನ ಐತಿ ನೋಡ್ರಾಗ ನಾನ್ ಮಾಡತ್ತೀನಿ ಅಂದ್ರ ಪಾಸ್ತಾ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ಜಲ್ದಿ ರೆಡಿ ಆಗ ಟೈಮ್ ಆಲತ್ತದ ಇಲ್ಲಿ ನೋಡ್ರಿ ಈಗ ಪಾಸ್ತಾನ ಕುದಿಸ್ಕೊಂಡ್ಬಿಟ್ಟಿನಿ ಬಡ ಉಳ್ಳಾಗಡ್ಡಿ ಟಮಾಟನು ಕಟ್ ಮಾಡ್ಕೊಂಡು ಇದಕ್ಕೆ ಪೀಸ್ಕೋಬೇಕು ಮತ್ತೆ ಈ ಕಡೆ ಚಾನು ಇಟ್ಕೊಂಡಿನಿ ಚಾ ಬಿಸ್ಕಿಟ್ ತಿಂತಾರ ಅವ್ರಿಬ್ರು ಇಲ್ಲಾಂದ್ರೆ ಕಸದ ಗಾಡಿನೂ ಬಂತು ಬಟ್ ತೆಳಗ್ ಹೋಗಿ ಹಾಕೋದಾಗಲ್ಲ ಈಗ ನೋಡಿ ಟೈಮ್ ಇಲ್ಲಿ ಇವತ್ತು ಏನು ಮನೆ ಇಲ್ಲಿ ಪಾಸ್ತಾ ಮಾಡ್ಲತ್ತಾಳಿ ಕಡೆ ಜಲ್ದಿ ಈಗ ಮಸಾಲೆ ರೆಡಿ ಆಗತ್ತದ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಟೈಮ್ ಆಲತ್ತದ ಮಳಿ ಒಂದು ಹೊಂಟದ ಇಲ್ಲಿ ನೋಡಿ ಈಗ ಮಸಾಲೆ ಚಂದ ಫ್ರೈ ಆಗ್ಯದ ಇದ್ರಾಗ ಈಗ ಏನ್ ಮಾಡ್ತೀನಿ ಈಗ ಬಡ ಪಾಸ್ತಾ ಎತ್ತಿಂದ ಹಾಕ್ತೀನಿ ನೋಡ್ರಿ ಇಲ್ಲಿ ರೆಡಿ ಹಾಕಿದ್ರೆ ಚಾ ಬಿಸ್ಕಿಟ್ ಎಲ್ಲ ತಂಜೆ ತಿನ್ನೋಮ್ಮ ಟೈಮ್ ಅಲ್ಲತ್ತದ ಏನಾಗಲ್ತು ಇಲ್ಲಂದ್ರೆ ಅವ್ರ ಪಪ್ಪ ಅಂದ್ರೆ ಈಗ ಪ್ರೆಸ್ ಮಾಡತ್ತಾರ ನೋಡ್ರಿ ಬಟ್ಟಿ ಒಯ್ಯದ್ ಕೆಸ ಕೂತಾನ ಎಲ್ಲರದು ನಾನ್ ಸ್ಟಾಪ್ ಕೆಲಸ ನಡದದ ನೋಡಿ ಮಳಿ ಬಂದೆಲ್ಲ ಫುಲ್ ಹಡಿಗಡಿಗೆ ಬಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈಗ ಪಾಸ್ತಾನು ರೆಡಿ ಐತಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡಿ ನಮ್ಮ ಮಮ್ಮಿಗೆ ಗಂಡ ತೊಳಿತಾಳ ಕಡೆ ಮಾಡ್ಬೇಕು ಕೆಲಸ ಈಗ ನಮ್ಮ ಅಣ್ಣಾಗ ಪಿಕಪ್ ಮಾಡ್ಲಕ್ಕ ರೋಲ್ಸ್ ರೈಸ್ ಬರ್ತದ ಬಂದದ್ ರೋಲ್ಸ್ ರೈಸ್ ಬರ್ಲತ್ತದ ಬಂದ್ ಬಾಯ್ ಹೌದು ಮಮ್ಮಿಗೆ ಒಂದ್ಸಲ ಚಾ ಮಾಡ್ಲತ್ತಾಳ ಮಾಡಿ ನಾವು ಗರಂ ಮಾಡ್ಕೊಳತ್ತೀನಮ್ಮ ಈಗ ನೋಡಿ ಮತ್ತೆ ನಿಮ್ ಪಪ್ಪ ಸಲುವಾಗಿ ಈಗ ಇದು ಮಾಡ್ಲತ್ತೀನಿ ನೋಡಿ ಅಂಡಾ ಬುರ್ಜಿ ಮಾಡ್ಲತ್ತೀನಿ ಪರೋಟ ಮಾಡ್ಲತ್ತೀನಿ ನೋಡಿ ನಿಮ್ ಸಲ ಪಾಸ್ತಾ ಮಾಡೀನಿ ಓಕೆನಾ ಇವತ್ತು ತಗೊಂಡೋರಿ ಬೆಳಗ್ಗೆ ನೋಡಿ ವಾಪಸ್ ಮತ್ತೆ ಇನ್ನೂ ನೋಡಿ ಆಗ್ಯದ ಈಗ ನನಗ ನೆಗಡಿ ಆಗ್ಯದ ಮಳಿ ಹೊಂಟ ಚಿಟ್ಟಿ ಹೊರಗೆ ಹೋದಿಲ್ಲ ಮಮ್ಮ ಚಲೋ ಈಗ ಫಟಾಫಟ್ ಇದು ಚಾ ಬಿಸ್ಕಿಟ್ ತಿನ್ನು ನಿಂಗೆ ಏನೇನು ಬ್ಯಾಗ್ ಎಲ್ಲ ಸಾಮಾನು ಕೊಟ್ಬಿಟ್ಟಿಟ್ಟು ಚಲೋ ನೋಡಿ ಟಿಫನ್ ರೆಡಿ ಆಗತ್ತೆ ಈಗ ಎಲ್ಲರಿಗೂ ಬೇರೆ ಬೇರೆದ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಹೊರಗೆ ನೋಡು ಮಳಿ ಹೆಂಗ್ ಹೊಂಟದ ಚಲೋ ಬೆಳಕ್ ನೋಡಿ ಈಗ ಹೆಂಗ್ ಹೊಂಟದ ಈಗ ಪೂರ ರಾತ್ರಿ ಆದಂಗ ಅನ್ಸಲತ್ತದ ನೋಡಿ ಈಗ ಐದು ಜಲ್ದಿ ರೆಡಿ ಆಗು ಎಂದು ಟಿಫಿನ್ ರೆಡಿ ಆಗತ್ತದ ಈಗ ಪರೋಟ ಮಾಡ್ಲತ್ತೀನಿ ಈ ಕಡೆ ಬುರ್ಜಿ ಆಗತ್ತದ ಓಕೆನಾ ಜಲ್ದಿ ರೆಡಿ ಆಗಿ एकदम फास्ट ನಿಂಗೂ ಪಾಸ್ ನೋಡಿ ಟಿಫನ್ ರೆಡಿ ಆಗತ್ತೆ ಈಗ 5 ಚಪಾತಿ ಕಡ್ಲಿ 4 ಕಡ್ಲಿ 4 ಕಟ್ ಸಾಕು ಇಲ್ಲ ಅಣ್ಣದವರಿಗೂ ಕೊಡು ಅದಕ್ಕಂತ ಸಾಕು ಹೆಚ್ಚು ಕೂಡ 4 ಕಟ್ಲತ್ತೀನಿ ಟಿಫಿನ್ ರೆಡಿ ಐತಿ ನೋಡ್ರಿ ಈಗ ಗೊತ್ತಿಲ್ಲ ಇಲ್ಲಿ ನೋಡಿ ಸಂತೋಷನು ಹೋಲತ್ತನು ಬಾಯ್ ಸಂತೋಷ್ ಸೊಕು ಜಲ್ದಿ ಹೋಗು ಜಲ್ದಿ ಬಾಯ್ ಹಾಲತ್ ನೋಡ್ರಿ ಇಷ್ಟು ಗರಮಿ ಹೊಂಟದ ಈಗ ಮಳಿ ಹೊಂಟಲ್ಲ ಹಾಲತ್ತರ್ಬಿ ಮ್ಯಾಗಿ ನಿಂತ್ ನೋಡ್ರಿ ಈಗ ಎಬ್ಬೆವರೆಗೆ ಹೆಂಗ್ ಬರಲತ್ತಿ ನೋಡ್ರಿ ನಾ ಮನಿ ನೋಡ್ರಿ ಈಗ ಫ್ರೆಂಡ್ಸ್ ಮನಿ ಹೆಂಗ್ ಆಗ್ಯದ್ರಿ ಇವೆಲ್ಲ ಜಲ್ದಿ ಮಾಡ್ಬೇಕ್ರಿ ಈಗ ಇವೆಲ್ಲ ಒಂದ್ ಮುಂಜೆ ಹಿಡಿದು ಮಳಿ ಹೊಂಟದ್ರ ಒಂದ್ 5 ಗಂಟೆ ಹಿಡಿದು ಒಟ್ಟ ಮಳಿನೇ ನಿಂದ್ರಲ್ಲಾಗ್ಯದ್ರಿ ಈಗ ನಂದೂ ನೋಡ್ರಿ ಎಲ್ಲ ಕೆಲಸ ಕಾರ್ಯ ಐತಿ ಈಗ ಎಲ್ಲ ತೊಳೆದಿ ಮಾಡಿ ಭಾಂಡದಿ ಎಲ್ಲ ಚಂದ ನೀಟಾಗಿ ಇಟ್ಬಿಟ್ಟಿ ನೋಡ್ರಿ ನಾನೀಗ ಯಾಕೋ ಮಳಿ ನಿಂದ್ರ ಮತ್ತೆ ಇಲ್ಲಿ ಕಾಣಿಸ್ತದ್ರಿ ನಾನು ಬಿಸಿಲು ಮಾಡಿ ಸ್ನಾನದು ಮುಗಿಸ್ಕೊಂಡು ನೋಡ್ರಿ ಎಲ್ಲ ಬೆಡ್ಶೀಟ್ ಜಾಡ್ಸಿ ಹಾಸಿಗೆಲ್ಲ ಮಡಚಿ ಮಾಡಿ ಕಸ ಗುಡ್ಸಿನ್ರಿ ಮನಿನೂ ಒರೆಸ್ಬಿಟ್ಟು ನಂಗೆ ಶುಕ್ರವಾರ ಇದ್ದಂಗೆ ಆಗ್ಬಿಟ್ಟೆ ಆಮೇಲೆ ಬಂದಿದ್ದು ಗುರುವಾರ ಅದ ಅಂತ ಕೆಸಿನ ಇವಾಗ ಬಟ್ಟೆ ಇಟ್ಟಿ ನೋಡ್ರಿ ಇವೆಲ್ಲ ಬಟ್ಟೆಗಳು ಮಷೀನ್ ಹಾಕ್ಬೇಕಂತ ಅಲ್ಲತ್ತೀನಿ ಇಲ್ಲಿ ನೋಡ್ರಿ ಈಗ ಭಾಂಡೆ ಗಿಂಡೆ ಎಲ್ಲ ಚಂದ ತೊಳೆದಿ ಮಾಡಿ ಇಟ್ಬಿಟ್ಟಿನಿ ಅದ್ರೀಗ ಮಳಿ ಹಂಗೆ ಹೊಂಟದ್ರೀಗ ಕಾಣಿಸ್ಲತ್ತದ ಇಲ್ಲ ನಿಮಗೆ ಫೋಕಸ್ ಆಗಲಾಗೆ ಚಂದ ಮತ್ತೆ ಕಡೆ ಕಟ್ಟಿನಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ನಾನು ಒಂದ್ ಸ್ವಲ್ಪ ನಾಷ್ಟದು ಮಾಡ್ತೀನಿ ಗೋಲಿ ತೋತೀನಿ ಮಳಿ ನಿಂತು ಅಂದ್ರೆ ಹೋಗ್ತೀನಿ ಇನ್ನೊಂದು ಅರ್ಧ ತಾಸು ಟೈಮ್ ಅದ ಕ್ಲಾಸಿಗೆ ಹೋಗ್ಲಕ್ಕ 11 10
10-20 ಹಂಗಾಲಾಗತ್ತವ ನೋಡಿ. ಹೋದ್ರೆ ಹೋದ, ಇಲ್ಲಾಂದ್ರೆ ಬಿಟ್ರೆ ಫ್ರೆಂಡ್ಸ್. ನಾ ಜಾಸ್ತಿ ಏನಿದು ಮಾಡಂಗಿಲ್ಲ. ಬಟ್ ಉಬಾರ್ ಭಾಳ ಅದ ರೀ ಫ್ರೆಂಡ್ಸ್, ಜಗ್ಗಿ ಉಬಾರ್ ಅದ ನೋಡ್ರಿ. ಈಗ ನಾನು ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ. ಈಗ ನಾನು ನೋಡ್ರಿ ನಾಷ್ಟದು ಮಾಡ್ಕೇಸಿಂದ್ರೆ ಗೋಲಿದು ತೊಗೊಂಡೀಗ ರೆಡಿ ಆಗ್ಬಿಟ್ಟು ನೋಡ್ರಿ. ಸಕ್ಷಂ ಭಾರತಿ ಹೊಲಕತ್ತವ. ಬರ್ರಿ ಈಗ ಹೋಗಮ್ಮ. ಮನೆ ಕೂತ್ರೆ ಏನು ಮಾಡಿ ಮಳಿರಿ ನಿಂದ್ರಲ್ಲಾಗ್ಯದ್ರಿ. ಸುಮ್ ಚಿಟಿ ಉಂಟ ಸುಮ್ ಹಂಗೆ ಹೋಗಂಬರ್ರಿ. ಹೌದ್ರಿ, ಹ್ಯಾಂಗೆ ಹೋಗ್ಬೇಕ್ರಿ ಈಗ? ಇಲ್ಲಿದು ಮಳಿ ಹೊಂಟದ ನೋಡ್ರಿ. ನಾ ಹಿಂಗೆ ಮಳೆಗೆ ಹೊಂಟಿ ನೋಡ್ರಿ. ಈಗ ಪೂರ ಮೈ ತೊಯ್ಸ್ಲತ್ತದ ನೋಡ್ರಿ. ಈಗ ಹಿಂಗೆ ಮಳೆ ಹೊಂಟದ, ಪೂರ ಕೈ ಫುಲ್ ತೊಯ್ದ್ರಿ. ಈಗ ನದಿ ಹರ್ಲಿಕತ್ತದ ನೋಡ್ರಿ ದಿಲ್ಲಿ ರೋಡ್ಗಳ ಮ್ಯಾಗ. ನಾ ಇಲ್ಲಿ ಹೋಗ್ಬೇಕು, ಹಿಂಗ್ ದಾಟಿ ಹಿಂಗ್ ಹೊಂಟಿ ನೋಡ್ರಿ. ನಾ ಇಲ್ಲಿ ಹೋಗ್ಲಕ್ ಈಗ ಇಷ್ಟು ನೀರ್ ಆಗ್ಯದ ನೋಡ್ರಿ. ಇಷ್ಟು ಇದು ಈ ನೀರಿನ ಕಾಲಾಗ ಇಲ್ಲಿ ನೋಡ್ರಿ. ನಾನು ಇಷ್ಟೊತ್ತನ ಸಂತೋಷನ್ ಜೊತೆ ಮಾತಾಡ್ಲತ್ತೀನಿ. ರೇಣು ಮ್ಯಾಮ್ ಹೇಳ್ತಾ ಹೇಳು मीन्स पता क्या है? बोलो बोलते हैं हम लोग. हेड़ू वो बोल रहा था ना, हेड़ू मीन्स बोलो. क्या बोल रहे? हाँ बोलो. ಇವ್ರು ನೋಡ್ರಿ ಏನೇನು ಎಂತೆಂತ ಮೀನಿಂಗ್ ತಗೊಂಡು ಹೊಂಟದ ನೋಡ್ರಿ. ನಾನು ಸೀರೆ ಉಡ್ಸಿ ನೋಡ್ರಿ ಹ್ಯಾಂಗ್ ಉಡ್ಸಿ. आपको कैसा लगा? मैम रेणु मैम बताओ, रिव्यू बताओ. उधर मैम का नहीं, इनका ये पूरा यहाँ तक ही है ना, ब्लाउज नहीं है ना. फिर ब्लाउज तो यहाँ तक आता. टी शर्ट है ना, वो मना कर रही है ना. मतलब वो उनको थोड़ा ढका चाहिए बोल रहे, इतना खुला नहीं चाहिए. ये वैसे थोड़ा और थोड़ा इधर एकदम मस्त लग रहे. नोट सीरी हैंग अनिस्लತ್ತದ ಹೇಳಿ. इधर ऐसे साइड से हो जाओ. हाँ अब बताओ, प्लेट सही है ना? सच में बस देख लो. उधर आएंगे, इधर फ्री पल्लू. ऐसे करो, इसको ऐसे पकड़ो ना, ऐसे. हाँ इधर से. अब देखो थोड़ा घूम के देखो कैसे लग रहा है. अच्छा लग रहा है ना? आप ऐसे एक दो बार पहनोगे ना, आपको हैबिट पड़ जाएगा. एक बार हाँ वो वाला. नहीं उसके ऊपर अलग पहनेंगे ना. हाँ कल के लिए आज से तैयारी हो रही है. ऐसे टाइट करके पकड़ोगे ना तो आपको समझ भी आएगा कि प्लेट है. और वैसे करोगे ना तो काफी सारे प्लेट्स आएंगे. ऐसे खींचोगे एकदम ऐसे, तुम्हें कोई देखने आएगा ना ऐसे रेडी होके. ऐसा नहीं आज सुनते हो. अभी से आप प्रैक्टिस करने लगी. आजकल पता है जो नई दुल्हन होती है ना, उसको फैशन बड़ा ऐसा चलता है कैसे करके. एक तो सर पे होता है ना, और यहाँ पे टक कर लेती है ऐसे. इतना नहीं, और पीछे होता है. पीछे की साइड होता है. हाँ यहाँ पे. हाँ ऐसे, ये ऐसे. अगर कुछ कोई बोलेगा तो थोड़ा सा पकड़ेगी, फिर छोड़ेगा, चल भागती है. वो नहीं होती कोकिला बहन. अच्छे लग रहे हैं. ये डिजिटल लड़का है. सब लोग नहीं कोम किससे करते और ये कर कैसे राय देंगे. देखो नहीं है ये ग्रीन कलर का, वो तो कोने में होगा. देख मेरे पास है. मैं ऐसे ही और मिले वहाँ मेरे पास है ही नहीं. ट्रेड का धागा ही नहीं है मेरे पास. मैम के पास रहता है. टेंशन क्यों नहीं है आपके पास? क्यों नहीं? आपके तो आते थे, लेकिन मैंने वो लिया ही नहीं ना. बाकी इतना सब चीजें लगे तो ट्रेड का धागा एक नहीं ले रखा है. ये आईना है क्या? आप भी बना लेती है. हाँ आज बैसाखी का दिन है, लेकिन पूरा पंजाब बैसाखी नहीं मनाएगा. हम सब बैसाखी नहीं मनाएंगे. जब तक हम अंग्रेजों को भारत से बाहर नहीं निकाल देते, पूरा पंजाब बैसाखी नहीं मनाएगा. अच्छा तो तुम सब हमारा विरोध करता है. भाग जाओ यहाँ से. इसका अंजाम बहुत ही बुरा होगा. हम नहीं जाएंगे, तुम लोग जाओगे. हमें नहीं, तुमको भारत से भागना
आंख नम कर गया। इस कांड में कितने मासूमों की आहुति चढ़ गई, इतनी हैवानियत से इंसानियत कत्ल कर दी गई। जलियांवाला बाग के हत्याकांड ने आजादी की आग में घी देने का काम किया। मासूम औरतों, बच्चों की दर्द भरी चीखें और सिसकियां इनकलाब का गूंज बनकर उठी। लाला लाजपत राय, भगत सिंह, राजगुरु, सुखदेव सरीखे क्रांतिकारियों ने भारत की इस जमीन से विदेशी करीबों को निकाल फेंकने के मंसूबे मजबूत कर लिए। 8 अप्रैल 1929 लाला लाजपत राय के नेतृत्व में साइमन कमीशन के खिलाफ एक भारी जुलूस निकाला गया। साइमन कमीशन, 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 साइमन कमीशन। बेवकूफ इंडियंस, तुमको हमारी बात समझ में नहीं आती। स्टॉप दिस। साइमन कमीशन नहीं मानता। अच्छा, स्टॉप दिस। लाला जी, आप आगे बढ़ो, हम आपके साथ हैं। लाला जी, संघर्ष करो, हम आपके साथ हैं। लाला जी, संघर्ष करो, हम आपके साथ हैं। लाठी चार्ज करो। लाला जी को बहुत गहरी चोट लगी है, उनका सर फट गया है। मेरे शरीर में लगी एक एक लाठी अंग्रेजी सरकार के कफन में कील का काम करेगी। ये आजादी की लड़ाई रुकनी नहीं चाहिए। ये जिम्मेदारी मैं तुम सबको सौंप कर जा रहा हूँ। लाला लाजपत राय की दर्दनाक मौत के बाद भगत सिंह, सुखदेव, राजगुरु वतन के इन मतवालों के खून में ऐसा उबाल आया जिसका सामना करना अंग्रेजी सरकार के लिए मुश्किल हो गया। अंग्रेजों को करारा जवाब देने के लिए स्कॉट और सैंडर्स को अंग्रेजी हुकूमत को हिला कर रख दिया। इस घटना को अंजाम देने वाले भगत सिंह, राजगुरु और सुखदेव ने अपने आप को अंग्रेजों के हवाले कर दिया। 1930 को अदालत ने अपना फैसला सुनाया। मुलजिम भगत सिंह, मुलजिम राजगुरु, मुलजिम सुखदेव को दफा 121 और दफा 302 के तहत ये अदालत तीनों को मुजरिम करार देती है और इस गुस्ताखी के लिए ये अदालत इन तीनों को सजाए मौत की सजा सुनाती है। सरफरोशी की तमन्ना अब हमारे दिल में है, देखना है जोर कितना बाजुए कातिल में है। पुत्र की हाय है तेरा, करने की कोई गल नहीं। पुत्र, मेरा दिल तेरी तरह पत्थर दिल नहीं होगा। तेरी ये गला सुन के मेरा कलेजा फटे जा रहा है। माँ, मेरा दिल कोई पत्थर जैसा नहीं है, एक वतन परस्त का दिल है जो मेरे देश प्रेम के जज्बे को ताकत देता है। बेटा, मेरा लाल। माँ, आज मेरी तपस्या पूरी होने जा रही है। जे तू रोई तो मैंने तकलीफ हुई। सोच, तेरा पुत्र आज शादी करने वास्ते जा रहा है। फर्क केवल इतना है, वो घोड़ी पर नहीं फांसी पर चढ़ने वास्ते जा रहा है। आज तू क्रांतिकारी की माँ है, कल तू एक शहीद की माँ होगी। माँ। पुत्र भगत, तू इतनी छोटी उम्र में हम सबको छोड़ के चला जाएगा। तूने जिंदगी में देखा है क्या है पुत्र? मैंने अपनी माँ देखी है जिसने मुझे एक ही बात बताई है कि बेटे, अपने देश के लिए एक बार मरना 100 बार जन्म लेने के बराबर होता है। अच्छा माँ, अब आशीर्वाद दे, आखिरी बार विदा लेने का समय आ गया है। भगत, मेरे लाल। भगत सिंह, तुम्हारी कोई आखिरी ख्वाहिश? हमारे हाथ खोल दिए जाए, हम तीनों दोस्त
चाहते हैं उनके हाथ खोल दिए जाए। आजादी की नई उमंग हिलोरे लेने लगी। अंग्रेजों भारत छोड़ो का नारा जोर पकड़ रहा था। सबने एक आजाद भारत का सपना देखना आरंभ कर दिया था। हर कोई अपने अपने ढंग से इस महायज्ञ में अपनी आहुति दे रहा था। सुभाष चंद्र बोस, रानी लक्ष्मीबाई, तात्या टोपे और मंगल पांडे जैसे शहीदों की कुर्बानी रंग लाई। 15 अगस्त 1947 को भारत आजाद हुआ। ನೋಡ್ರಿ ನಾನು ರೇಣು ದೀದಿಗೆ ಮನೆಗೆ ಹೊಂಟಿವಿ. ಚಲೋ ಬಾಯ್ ಬಾಯ್. ಬಾಬು को लेने जा रहे हो. ಇಬ್ರು ನಮ್ಮ ಮನೆಗೆ ಹೊಂಟಿನಿ, ಅಕ್ಕಿ ಅವ್ರ ಮನೆಗೆ ಹೊಂಟಾಳ. ಬಾಯ್, ಕಲ್ ಮಿಲ್ತೆ. ಇಲ್ಲಿ ನೋಡ್ರಿ ನಮ್ಮ ಮಿಕ್ಕು ಸ್ಕೂಲಿನಿಂದ ಬಂದು ಕೈಕಾಲು ಮುಖ ತಗೊಂಡು ಪಾಸ್ತಾ ತಿಲ್ಲತ್ತಾನ. ನಾ ಜರನ್ನೇ ತಿಂದಿರೋದು ಚಂದ ಹತ್ತದ ನೀನು. ನಾವು ಸ್ವಲ್ಪ ತಿಂದ ಕಿಸ ಇಟ್ಟಿದಾಗ ಅವ ತಿನ್ಕೋತ ಕೂತಾನ್ರಿ, ಬರತ್ತಾನ ಈಗ. ನೋಡ್ರಿ ನಾ ಏನ್ ಮಾಡತ್ತೀನಿ, ನಾನು ಒಂದ್ರ ಸ್ವಲ್ಪ ಪುಂಡಿ ಪಲ್ಲೆ ಚಟ್ನಿ ಮಾಡ್ಕೊಳತ್ತೀನಿ. ಇದಿಷ್ಟು ಪುಂಡಿ ಪಲ್ಲೆ ಉಳ್ಕೊಂಡ್ರಿ ಅರ್ಧಾರೆ ಖರಾಬ್ ಆಗದ. ಎಷ್ಟು ಚಂದಿತ್ತು ಅಷ್ಟೇ ತಗೊಂಡಿ ನೋಡ್ರಿ ನಾನು. ಮತ್ತೊಂದಿಷ್ಟು ಈಗ ಚಪಾತಿನೂ ಲಟಾಸ್ಕೊತೀನಿ. ರಾತ್ರಿ ಮಾಡಿದ್ದು ಈಗ ಇನ್ನ ರೈಸ್, ಇನ್ನ ಇಷ್ಟು ರೈಸ್ ಕುಂತದ. ರಾತ್ರಿದು ಪಾಸ್ತಾ ಚಪಾತಿ ಅದು ಇದು ಬೆಳಗ್ಗೆ ಅದೇ ನಡೆದಿತ್ತು. ಈಗ ಒಂದ್ ಜರ ಮಳೆ ನಿಂತದ್ ನೋಡ್ರಿ. ಈಗ ಚಿಟ್ಟಿ ಚಿಟ್ಟಿ ಇದೆ ಅದ ಸುಮ್ಮ ಜರ, ಬಟ್ ಅಷ್ಟೊಂದಿಲ್ರಿ ಮಳೆ ಈಗ. ಮಮ್ಮಿಗೆ ಪುಂಡಿ ಪಲ್ಲೆ ಚಟ್ನಿ ಮಾಡಿದ್ರ. ಚಟ್ನಿ ಮಾಡ್ಲಿಕ್ಕೆ ಬರೀ ತಿನ್ನಕತ್ತೀರ. ಕರೆಕ್ಟ್ ಖರೆ ಹೇಳ್ತೀನಿ. ನಾ ಭಾಳ ದಿನ ಐತಿ, ನಾ ಹೇಳ್ಕೋಬಾರ್ದು ಮನಿ ಮೆಟ್ರ್ಗಳು ಇರ್ತಾವೆ, ಸುಮ್ಮನೆ ಹೋಗಲ್ಲ ಬಿಡು ಅಂತ ಹೇಳ್ತಾನೆ. ಇವ್ದು ಖರೆ ಹೇಳ್ಬೇಕಂದ್ರೆ ನಮ್ ಲೈಫ್ ಇಷ್ಟು ಖರಾಬ್ ಮಾಡಿಟ್ಟಾರಿ ಎಲ್ಲೋರ್ ಕಲ್ತಿಗೆಸಿಂದ್ರ. ಬೇರೆ ಯಾರಿಲ್ಲ ನೋಡ್ರಿ. ಸಂತೋಷ ಮನಿ ಕಡಿನವ್ರು ಯಾರನ್ನ, ಬೇರೆ ಯಾರಿಲ್ಲ. ನಮ್ ತವ್ರ ಮನಿ ಕಡೆಯಿಂದ ಯಾವ್ದು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಕೆಲವೊಬ್ಬರ ಸಂತೋಷನ ಮನಿ ಕಡಿನ ಅಂತ ತಮ್ಮ ಕುಂಡ್ಯಾಗರೆ ಏನು ಇಲ್ಲಿ ಕಾಣಿಸ್ತದ ರೀತಿ ಮಾತಾಡೋಷ್ಟು ಎಲ್ಲೋ ಕಾಲಾಗ ನೋಡ್ರಿ. ನಂದು ನನ್ ಗಂಡನ ನನ್ ಮಕ್ಕಳೇ ಹಾಳಾಗಕತ್ತೀವಿ. ಇವ್ ತಿಂತಲ್ರಿ ಲಾಕ್ಡೌನ್ ನಿಂತ ನೋಡ್ಲಕತ್ತೀನಿ. ನಾನು ಲಾಕ್ಡೌನ್ ನಿಂತ ಹೆಂಗಾಗ್ಯದ ಗೊತ್ತದ್ರಿ. ಸುಮ್ಮನೆ ನಾನು ನನ್ನ ಮಕ್ಕಳು ಸುಮ್ ವಿಷ ಕುಡ್ಕೊಂಡು ಸತ್ತೋಗ್ಬೇಕು ಆ ರೇಂಜಿಗೆ ಸಾಕ್ ಮಾಡಿಟ್ಟು ಬಿಟ್ಟಾರ ನೋಡಿ. ಇವ್ರು ಇಷ್ಟು ಮಂದಿ ಕಾಲಾಗ ತಮ್ಗರ ಎದ್ರ ಬಿದ್ರ ನಿಂತಿ ಮಾತಾಡೋಷ್ಟು ತಂಬಲ್ರಿ, ಅಷ್ಟು ದಮ್ ಇಲ್ಲಿ ಕಾಣಿಸ್ತದ. ನನಗ ನನ್ನ ಗಂಡಗೆ ಇಟ್ಟು ಸಾಕ್ ಮಾಡಿಟ್ಟು ಬಿಟ್ರೆ, ಅತಿ ಮೀರಿ ಸಾಕ್ ಮಾಡಿಟ್ಟು ಬಿಟ್ಟಾರ ನೋಡ್ರಿ ಎಲ್ಲರ ಕಲ್ತಿಗೆ. ನಾ ಭಾಳ ನಾವ್ ಏನೋ ತಿಳ್ಕೊಲತ್ತೀವಿ. ಮಮ್ಮಿ ಇಲ್ಲಿ ರೊಟ್ಟಿ ಮಾಡತ್ರ. ಓಕೆ, ಇಬ್ರು ಕೈದು ತುಕ್ಕೋರಿ. ನೋಡ್ರಿ ಈಗ ನಾವು ಊಟ ಮಾಡಕತ್ತಿ ನೋಡ್ರಿ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ಏನ್ ಮಾಡೀನಿ ಅಂದ್ರೆ ಫುಲ್ಕೆ ಮಾಡ್ಕೊಂಡಿನ್ರಿ. ಮನುಷ್ಯಾಗ ಒಂದ್ ಎರಡ್ ಮೂರ್ ಒಂದೆರಡು ಫುಲ್ಕೆ ಮಾಡೀನಿ. ಮತ್ತಂದ್ರೆ ನೋಡ್ರಿ ಪುಂಡಿ ಪಲ್ಲೆ ಚಟ್ನಿ ಇದು ಲಾಸ್ಟ್ ಐತಿ ನೋಡ್ರಿ. ಇದಿಷ್ಟು ಮಾಡ್ಬಿಟ್ಟು ನೋಡ್ರಿ ಉಳ್ಳಾಗಡ್ಡಿ ಹಾಕಿ ಶೇಂಗಾ ಹಿಂಡಿ ಮೆಣಸಿಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕಿದ್ದೀರ. ಮತ್ತಂದ್ರೆ ರಾತ್ರಿ ಇನ್ನೊಂದ್ ಸ್ವಲ್ಪ ಚಿತ್ರಾನ್ನ ಅದ ರೀ ಫ್ರೆಂಡ್ಸ್. ಅಂತ ಊಟ ಮಾಡತ್ತೀವಿ ಬರ್ರಿಗ ಊಟ ಮಾಡಾಮಿ. ಅವ ನೋಡ್ರಿ ಕಲ್ ಬೆಡ್ ಮ್ಯಾಗ ಕೂತಾನ, ಕಿವ ಕೀಳ್ ಕುಂತಾನ. ಬರೋಣ ಬರ್ರಿ ಫ್ರೆಂಡ್ಸ್. ಪುಂಡಿ ಪಲ್ಲೆ ಚಟ್ನಿ ತಿನ್ನಮಿ. ರೊಟ್ಟಿ ಮ್ಯಾಗ ಹಚ್ಕೊಂಡ್ ತಿನ್ನ ಮಜಾನೇ ಬೇರೆ ನೋಡ್ರಿ. ಚಟ್ನಿ ಖಾರ 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 ಆಗ ನೋಡ್ರಿ. ಉಳ್ಳಾಗಡ್ಡಿ ಮ್ಯಾಲಿಂದವ ಅದಕ್ಕೆ ಕಾಂಬಿನೇಷನ್ ಹಳ್ಳಿ ಸ್ಟೈಲ್ ಊಟ ಮಾಡ್ಬೇಕು, ಮಜಾ ಬರ್ತದ. ಅವನು ಹಾಕೊಂಡ ನೋಡ್ರ ಕಾಣ್ತಾನೆ. ನಮ್ ಚಿಕ್ಕು ಮಿಕ್ಕು ಮಕ್ಕೊಂಡ್ವಿ ಎದ್ರಿ ಟ್ಯೂಷನ್ ಹೋಗ್ಲತ್ತಾರ ನೋಡ್ರಿ ಇಬ್ರು. ಈಗ
ನಮ್ಮ ಚಿಕ್ಕು ಮಿಕ್ಕು ನೋಡ್ರಿ ಇಬ್ರು ಟ್ಯೂಷನಿಂದ ಬಂದ್ಬಾಕ ಸ್ವಲ್ಪ ಆಟ ಆಡ್ಕೇಸಿಂದ ತಿಂದು ಆರಾಮ್ಸೆ ಈಗ ಹೋಮ್ವರ್ಕ್ ಮಾಡ್ಕೊತ ಕುಂತಾರ ನೋಡ್ರಿ. ನಂಗೆ ಭಯಂಕರ ತಲೆ ಬಾನಿ ಆಲತ್ತದ್ರಿ. ಒಂದು ಸೋನ ಪೂರ ಏನು ಕೇಳಬಾರ್ದು ಅಷ್ಟು ತಲೆ ಔಟ್ ಆಲತ್ತದ ನೋಡ್ರಿ. ಅದೇನೋ ಒಂಥರ ಮಂದಿ ಚಿಂತೆ ಮಾಡಿ ಏನೋ ಆಗಿರ ಅಂತಾರ ಕಂಗದ ಬರ್ರಿ ನಮ್ಮದು. ಈಗ ನೋಡ್ರಿ ನಾ ಈಗ ಅನ್ನಕ್ಕೆ ಇಟ್ಟೀನಿ. ಇದ್ರ ಜೊತೆ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಬಡ ಇದು ಮಾಡ್ಕೋತೀವಿ ಏನಂತಾರೆ ಹೆಸರು ಬೇಳೆ ಸಾರು ಮಾಡ್ತೀವಿ. ಟಿಫಿನ್ಗಳು ಅವ ರೋಜಿನ ಭಾಂಡೆನೂ ತೊಳ್ಕೊಬೇಕು. ಈಗ ಜಾಸ್ತಿ ಟೆನ್ಷನ್ ಆಗಿ ವಾಪಸ್ ತಿನ್ನ ತಲೆ ಶಿಡ್ಸಿಡ್ ಹೊಡ್ಲಿಕ್ಕೆ. ನಾನು ನೋಡ್ರಿ ಈಗ ಜಲ್ದಿ ಹೆಸರು ಬೇಳೆ ಸಾರು ಮಾಡ್ಕೊಳಕತ್ತೀನಿ. ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತಂದ್ರೆ ಕರ್ಬೇವೆಲ್ಲ ತೊಗೊಂಡಿನಿ. ಉಪ್ಪು ಅರಿಶಿಣ ಪುಡಿ ಖಾರ ಸಾಸಿವೆ ಜೀರಿಗೆ ಎಲ್ಲ ತೊಗೊಂಡಿನಿ. 1/4 kg ತೊಗೊಂಡಿನಿ ನೋಡ್ರಿ ನಾನು ಇದು ಹೆಸರು ಬೇಳೆ. ಮತ್ತಂದ್ರೆ ಇಲ್ಲಿ ಎಣ್ಣೆನೂ ಗರಮ್ ಆಗಿದ್ರೆ ಈಗ ಏನೇನು ನೋಡ್ರಿ ಬಡ ಬಡ ಈಗ ಏನು ಮಾಡ್ತೀನಿ ಅಂದ್ರೆ ಪಾಣೆನೇ ಮಾಡ್ಕೊತೀನಿ ನೋಡ್ರಿ. ಬೆಳ್ಳುಳ್ಳಿನೂ ಜಜ್ಕೊಲಿಲ್ಲ, ಬೆಳ್ಳುಳ್ಳಿ ಜಜ್ಕೊತ ಈಗ ನೋಡಿ ಕರ್ಬೇವನ್ನು ಹಾಕೋತೀನಿ. ಈಗ ಬೆಳ್ಳುಳ್ಳಿ ಹಾಕೊಂಡಿನಿ. ಈಗ ಒಂದಿಷ್ಟು ಕರ್ಬೇವು ಹಾಕೊಂಡ್ತೀನಿ. ಇದ್ರಾಗ ಆಲಿ ರೆಡಿ ಆಗ್ಯದ ನೋಡಿ. ಈ ಕಡೆ ಎಲ್ಲ ರೆಡಿ ಆಗ್ಯದ. ಹಿಂಗಿದ್ರೆ ಕೊತ್ತಂಬರಿನೂ ಹಾಕಮ್ಮ. ಟೇಸ್ಟ್ ಭಾರಿ ಬರ್ತದೆ. ಪಾಣ್ಯದಾಗಿ ಕೊತ್ತಂಬರಿ ಹಾಕಿಸಿಂದ ನೋಡ್ರಿ ಫ್ರೆಂಡ್ಸ್ ಜಗ್ಗಿ ಟೇಸ್ಟ್ ಬರ್ತದೆ ಅದ್ರಾಗ. ಇದ್ರೊಳಗೆ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಮ್ಮ. ಈಗ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ನಾ ಏನೇನು ಹಾಕಿನಿ ಅಂದ್ರೆ ಧನಿಯಾ ಪೌಡರ್ ಹಾಕಿನಿ, ಪುಡಿ ಖಾರ ಹಾಕಿನಿ, ಉಪ್ಪು ಹಾಕಿನಿ, ಅರಿಶಿಣ ಹಾಕಿಸಿ ಚಂದನ ತೆಗಿ ನೋಡಿದ್ರೆ ಫ್ರೈ ಮಾಡ್ಕೊಂಡಿನಿ. ಎಣ್ಣೆನೂ ಚಂದ ತೇಲಾಡತ್ತದ ಮ್ಯಾಗ. ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಬ್ಯಾಳಿ ತಿಳ್ಕೊಂಡಿನಿ. ಅಂದ್ರೆ ಈಗ ಬ್ಯಾಳಿ ಹಾಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ಮಸ್ತನತ್ತ ಸಾರು ಮಾಡಕ್ಕೆ ಇಟ್ಟೇನಿ. ಎಷ್ಟು ಚಂದ ಮಸಾಲೆ ಫ್ರೈ ಆಗ್ಯದಲ್ರಿ. ಎಣ್ಣೆ ಎಷ್ಟು ಚಂದ ತೇಲಕತ್ತದ ನೋಡ್ರಿ. ಇದ್ರ ಮ್ಯಾಗೆ ಸ್ವಲ್ಪ ನೀರು ಹಾಕಿನಿ. ಇದ್ರಾಗ ಈಗ ಏನು ಮಾಡ್ತೀನಿ ಇದಕ್ಕೆ 3 ಸೀಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ನಾ ಇದಕ್ಕೆ ಈಗ ಜಲ್ದಿ ಇದ್ರಾಗನೆಲ್ಲ ಮಸಾಲೆ ಖಲಾಸಾಗಿ ತುಂಬಿಟ್ಟಿ ನೋಡಿ ಫ್ರೆಂಡ್ಸ್ ಮಮ್ಮಿ ಭಾಂಡೆ ತಕ್ಲತ್ತಳ. ಈಗ ಈ ಕಡೆ ಅಂದ್ರೂ ಐತೆ ರೆಡಿ. ಈ ಕಡೆ ಸಾರಿಗೆ ಇಟ್ಟಿನ್ರಿ. ಈಗ ಈಗ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ. ಪಪ್ಪನು ಬಂದಾರ. ಅದೇ ಅದೇ ಮಾಡ್ರಿ. ದಿನ ಅದೇ ಸಾಕಾಗ್ಬಿಡ್ತಾರೆ. ಹೊಲ ಮನಿ ಹೇಳ್ಕೊಟ್ರಿ. ಇಲ್ಲಿ ನೋಡಿ ಟಮಾಟ ಮತ್ತಂದ್ರೆ ಈಗ ಕೊತ್ತಂಬರಿ ಮತ್ತಂದ್ರೆ ಪುದೀನೂ ತರಿಸಿ ನೋಡ್ರಿ. ಯಾಕಂದ್ರೆ ಸುಮ್ ಬೇಕಲ್ರಿ ಮನ್ಯಾಗ, ಅದಕ್ಕೋಸ್ಕರ ಎಲ್ಲ ತೊಗೊಂಬಂದಾರ ನೋಡ್ರಿ ಅವ್ರಿಗೆ. ಈ ಒಂದು ಖರೆ ಹೇಳ್ತೀನಿ ಅದೇನೋ ಅಂತಾರೆ ಇಬ್ರು ಗಂಡ ಹೆಂಡತಿ ಪರಿಸ್ಥಿತಿ ಹೆಂಗಾಗದ. ಮಂದಿ ಚಿಂತೆ ಮಾಡಿ ಏನೋ ಆಗಿತ್ತು ಅಂತಲ್ರಿ ಹಂಗದ ನೋಡ್ರಿ. ಹಾ ಅದ್ರ ಕಾಲಾಗ ನಾವು ಜಂಡು ಬಾಮ ಪಟ್ಟಿ ಗೋಲಿ ದವಾ ತಿನ್ನೋರು ನಾವು. ಸಂತೋಷ ನಾಗಿ ಮುಷ್ಟಿ ನೋಡ ಅಂದ್ರ ಮನೆಗ್ ನೋಡ ಅದ್ರ ಹೆಂಗದ ಅಂತಿದ್ದೇವೆ. ಇಷ್ಟು ತಲೆ ಸಿಡ್ಲಿತ್ತದ್ರಿ ನನಗೊಂದು ಮಧ್ಯಾಹ್ನ ಹಿಡ್ದಿನ ಕರೆಕ್ಟ್ ಹೇಳ್ತೀನಿ. ನಾ ಏನ್ ಹೇಳಿರಿ ನಂಗೆ ಏನು ಹೇಳಪ್ಲೇನೆ. ಏನ ಬುಕ್ಕು ಏನ ಆಸ್ತಿ ಪಾಸ್ತಿ ಇತ್ತಲ್ರಿ ಫ್ರೆಂಡ್ಸ್ ಕರೆಕ್ಟ್ ಹೇಳ್ತೇನ್ರಿ. ಇನ್ನ ಈ ಭೂಮಿ ಮ್ಯಾಗೇನ್ ಕಾಲ್ ಇರ್ತಿದಿಲ್ ಕಾಣಿಸ್ತದ್ರಿ ಮನೆ ನೋಡ್ರಿ. ಮಾರಿ ಮ್ಯಾಗ ನೋಡ್ರಿ. ಈಗ ನಮ್ದು ಊಟ ನಡೆದ ನೋಡ್ರಿ ಫ್ರೆಂಡ್ಸ್. ಅಥವಾ ಬರ್ರಿ ಈಗ ಊಟ ಮಾಡಮಿ. ಊಟದಾಗ ನೋಡ್ರಿ ಬಿಸಿ ಬಿಸಿ ಮಸ್ತನತ್ತ ಈಗ ಹೆಸರು ಬೇಳೆ ಸಾರು ಮಾಡ್ಕೊಂಡಿನಿ ಅಷ್ಟಕ್ಕಷ್ಟೇ. ಮತ್ತಂದ್ರ ಬಿಸಿ ರೈಸ್ ಮಾಡೀನಿ. ಮಧ್ಯಾಹ್ನ ಕುಟ್ಟಂತ ಪುಂಡಿ ಪಲ್ಲೆ ಚಟ್ನಿ ಅದ. ಮತ್ತಂದ್ರ ಚಪಾತಿಗಳವ ನೋಡ್ರಿ ಫ್ರೆಂಡ್ಸ್. ಬರ್ರಿ ಈಗ ಊಟ ಮಾಡಾಮ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ಈಗ ನಮ್ದು ಊಟದ ಎಲ್ಲ ಐತಿ. ಈಗ ನಾ ಅಂತೂ ಶಿಸ್ತಂತ ಮಕ್ಕೊಂಡ್ಬಿಡ್ತೀನಿ ನೋಡ್ರಿ. ಮತ್ತ ವಾಪಸ್ ನೆಗಡಿ ಅಲಗಾಲತ್ತ. ಯಾಕಂದ್ರೆ ತಲೆ ಸಿಡ್ಲಿತ್ತಲ್ರಿ ವಾಪಸ್. ಅದ್ರ ಮೇಲೆ ಮುಂಜಾನೆ ಏನ್ ಮಾಡೀನ್ರಿ ಒಂದಿಷ್ಟು ನೀರು ತುಂಬಾ ಟೈಮ್ನಾಗ ನೀರಾಗ ಬಕ್ಕೊಂಡು ನಿಂತಿದ್ದೆ ನಾನು. ಅದ್ರ ಚಕ್ಕರ್ದಾಗ ಏನಾಗ್ಯದಂದ್ರೆ ವಾಪಸ್ ನಂಗೆ ಮತ್ತೆ ನೆಗಡಿ ಆಗ್ಲಕತ್ತದ ನೋಡ್ರಿ. ಐ ಹೋಪ್ ನಿಮ್ಮಲ್ಲಿ ವಿಡಿಯೋ ಇಷ್ಟ ಇದೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗೆ ಈಗ ಎಂಡ್ ಮಾಡ್ಲತ್ತೀನಿ ರೀ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತಿ ಬ್ಲಾಗಿಗೆ ಎಂಡ್ ಮಾಡಾಮ್ರಿ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್.